ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ BComನ ಒಂದು ಕನ್ನಡ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ಕವಿರತ್ನ ಕಾಳಿದಾಸ ಅಂತ ಹೇಳಿ. ಇದು ಬಂದ್ಬಿಟ್ಟು ಒಂದು ಯಕ್ಷಗಾನ. ಸೊ ಇಲ್ಲಿ ವಿದ್ಯಾಧರೆಯ ಒಂದು ಮದುವೆ ಪ್ರಸಂಗ ಏನಿದೆಯಲ್ಲ ಅದನ್ನು ನಿಮ್ಗಿಲ್ಲಿ ಕೊಟ್ಟಿರೋದು. ಓಕೆನಾ? ಸೊ ಈ ಸ್ಟೋರಿ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಕವಿರತ್ನ ಕಾಳಿದಾಸ ಅವರ ಒಂದು ಸ್ಟೋರಿ ಆಗಿದೆ. ಸೊ ಇದನ್ನು ಬರೆದಿರೋದು ಶೇಣಿ ಗೋಪಾಲಕೃಷ್ಣ ಭಟ್ ಅವರು. ಓಕೆನಾ? ಸೊ ಇವಾಗ ನಾವು ಡೈರೆಕ್ಟ್ ಸ್ಟೋರಿಗೆ ಹೋಗೋಣ. ಓಕೆನಾ? ಈ ಒಂದು ಸ್ಟೋರಿ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ, ಹಾಗೆ ತುಂಬ ಜನಕ್ಕೆ ಗೊತ್ತಿರುವಂಥ ಒಂದು ಸ್ಟೋರಿ. ಓಕೆನಾ? ಸೊ ಇಲ್ಲಿ ಒಬ್ಬ ರಾಜ ಇರ್ತಾರೆ. ಓಕೆನಾ? ಈ ರಾಜನ ಹೆಸರೇನು ಅಂದರೆ ವಿಜಯವರ್ಮ ಅಂತ ಹೇಳಿ. ಓಕೆನಾ? ಇವ್ರಿಗೆ ವಿದ್ಯಾಧರೆ ಅನ್ನೋ ಒಬ್ಳು ಮಗಳಿರ್ತಾಳೆ. ಓಕೆನಾ? ಸೊ ಇವಳು ಬಂದ್ಬಿಟ್ಟು ವಿದ್ಯಾಧರೆ ಬಂದ್ಬಿಟ್ಟು ತುಂಬ ಬುದ್ಧಿವಂತಳಾಗಿರ್ತಾಳೆ, ಹಾಗೆ ವಿದ್ಯಾವಂತಳಾಗಿರ್ತಾಳೆ. ಓಕೆನಾ? ತುಂಬ ಜ್ಞಾನ ಇರುವಂಥ ಒಬ್ಳು ಮಗಳಾಗಿರ್ತಾಳೆ. ಓಕೆನಾ? ಸೊ ರಾಜ ಏನು ಮಾಡ್ತಾನೆ ಅಂದರೆ ಅವ್ರ ಮಗಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಅವನು ಮಗಳಿಗೆ ಒಬ್ಬ ಒಳ್ಳೆ ವರನ ತರಬೇಕು ಅಂತ ಹೇಳಿ ಅವನ ಒಂದು ರಾಜ್ಯದಲ್ಲೇ ಇದ್ದಂತಹ ಮಂತ್ರಿ ಕುಮುದ ಪ್ರಿಯರನ್ನು ಕರೀತಾರೆ. ಓಕೆನಾ? ಕರೆದ್ಬಿಟ್ಟು ಹೇಳ್ತಾರೆ ಏನು ಅಂದರೆ, ಈ ರೀತಿ ನನ್ನ ಮಗಳಿಗೆ ತಕ್ಕಂಥ ವರನನ್ನು ನೀನು ಕರ್ಕೊಂಡು ಬರಬೇಕು ಅಂತ ಇಲ್ಲಿ ಹೇಳ್ತಾರೆ. ಓಕೆನಾ? ಅದೇ ರೀತಿ ಕುಮುದ ಪ್ರಿಯ ಏನು ಮಾಡ್ತಾರೆ ಅಂದರೆ ತುಂಬ ಜನ ವರನನ್ನು ಕರ್ಕೊಂಡು ಬರ್ತಾರೆ. ಅಂದರೆ ಅನೇಕ ರಾಜ್ಕುಮಾರ್ನನ್ನು ಎಲ್ಲರನ್ನೂ ಕೂಡ ಕರ್ಕೊಬಂದು ತೋರಿಸ್ತಾರೆ. ಆದರೆ ವಿದ್ಯಾಧರೆ ಯಾರನ್ನೂ ಕೂಡ ಒಪ್ಪಲ್ಲ. ಓಕೆನಾ? ಅವಳು ಯಾವ ರೀತಿ ಅಂದರೆ ಅವಳು ಒಂದು ಸವಾಲನ್ನೋದನ್ನ ಹಾಕಿರ್ತಾಳೆ. ಯಾವ ರೀತಿ ಸವಾಲು ಅಂದರೆ ಅವಳು ಕೇಳುವಂತಹ ಪ್ರಶ್ನೆಗಳಿಗೆ ಯಾರು ಕರೆಕ್ಟಾಗಿ ಉತ್ತರ ಕೊಡ್ತಾರೆ ನೋಡಿ ಅವ್ರನ್ನ ಮಾತ್ರ ನಾನು ಮದುವೆ ಆಗೋದು ಅಂತ ಇಲ್ಲಿ ವಿದ್ಯಾಧರೆ ಒಂದು ಕಂಡೀಷನ್ ಅನ್ನೋದನ್ನ ಹಾಕಿರ್ತಾಳೆ. ಓಕೆನಾ? ಆದರೆ ಮಂತ್ರಿಗೆ ಯಾವ ರೀತಿ ಆಸೆ ಇರುತ್ತೆ ಅಂದರೆ ಮಂತ್ರಿ ಆದಂತಹ ಕುಮುದ ಪ್ರಿಯ ಏನಿರ್ತಾರಲ್ಲ ಅವ್ರಿಗೆ ಒಂದು ಚಿಕ್ಕ ಆಸೆ ಇರುತ್ತೆ. ಯಾವ ರೀತಿ ಅಂದರೆ ಅವ್ರಿಗೆ ಒಬ್ಬ ಮಗ ಇರ್ತಾನೆ. ಓಕೆನಾ? ಈ ಒಂದು ಮಂತ್ರಿ ಇದ್ದಾನಲ್ಲ ಅವನಿಗೆ ಒಬ್ಬ ಮಗ ಇರ್ತಾನೆ. ಯಾರು ಅಂದರೆ ಕಾಲಾಧರ ಅಂತ ಹೇಳಿ. ಓಕೆನಾ? ಇವನಿಗೆ ಈ ಒಂದು ವಿದ್ಯಾಧರೆನ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಈ ಮಂತ್ರಿಗೆ ಆಸೆ ಇರುತ್ತೆ. ಓಕೆನಾ? ಏನಕ್ಕೆ ಮದುವೆ ಮಾಡಬೇಕು ಅಂತ ಹೇಳಿ ಅವ್ನಿಗೆ ಆಸೆ ಇರುತ್ತೆ ಅಂದರೆ, ಅಕಸ್ಮಾತ್ ಕಾಲಾಧರ ಏನಾದರೂ ಮದುವೆ ಆದ ಅಂದರೆ ಆವಾಗ ಅವನು ರಾಜ ಆಗ್ತಾನೆ ಅಲ್ವಾ? ಆ ಒಂದು ಮಗ ಏನಾದರೂ ರಾಜ ಆದ ಅಂದರೆ ಕಂಪ್ಲೀಟ್ ರಾಜ್ಯ ಏನಾಗುತ್ತೆ ಅಂದರೆ ಅವನ ವಶಕ್ಕೆ ಹೋಗುತ್ತೆ ಅಂತ ಹೇಳಿ ಅವನು ಯೋಚನೆ ಮಾಡಿ ಅದಕ್ಕೆ ಇದ್ರ ಬಗ್ಗೆ ಅವನು ರಾಜನ ಹತ್ರ ಮಾತಾಡ್ತಾನೆ. ಓಕೆನಾ? ನನ್ನ ಮಗ ಈ ರೀತಿ ಇದ್ದಾನಲ್ಲ ಅವನ್ನ ನೀವು ಅಳಿಯನ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಮಂತ್ರಿ ರಾಜನ ಕೇಳ್ತಾನೆ. ಆಗ ರಾಜ ಏನು ಮಾಡ್ತಾನೆ ಅಂದರೆ ನೇರವಾಗಿ ಆನ್ಸರ್ ಮಾಡ್ತಾನೆ, ಇಲ್ಲ ನಾನು ಒಪ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ರಾಜ ಹೇಳ್ತಾನೆ. ಓಕೆನಾ? ಇದಾದಮೇಲೆ ಏನಾಗುತ್ತೆ ಅಂದರೆ ಕುಮುದ ಪ್ರಿಯ ಏನು ಮಾಡ್ತಾನೆ ಅಂದರೆ ಒಂದು ಯೋಚನೆ ಮಾಡಿಬಿಟ್ಟು ಹೇಗಾದರೂ ಮಾಡಿ ವಿದ್ಯಾಧರೆನ ನೀನು ಭೇಟಿಯಾಗಿ ಅವಳ ಒಂದು ಕ್ವಶನ್ ಏನಿದೆಯಲ್ಲ ಆ ಕ್ವಶನ್ಗೆ ನೀಟಾಗಿ ರೆಸ್ಪಾಂಡ್ ಮಾಡಿ ಇದರಿಂದ ಆದರೂ ನೀನು ರಾಜ ಆಗ್ಬೋದು ಅಂತ ಹೇಳಿಬಿಟ್ಟು ಅವನು ಕಳಿಸ್ತಾನೆ. ಓಕೆನಾ? ಇದೇ ರೀತಿ ಏನಾಗುತ್ತೆ ಅಂದರೆ ಕಾಲಾಧರ ಹೋಗಿ ವಿದ್ಯಾಧರೆನ ಭೇಟಿ ಆದ ತಕ್ಷಣ ವಿದ್ಯಾಧರೆ ಸೌಂದರ್ಯ ಏನಿದೆಯಲ್ಲ ಅದಕ್ಕೊಂದು ಸೋತೋಗ್ತಾನೆ. ಓಕೆನಾ? ಬಟ್ ಏನು ಅಂದರೆ ವಿದ್ಯಾಧರೆ ಅವನಿಗೆ ಕ್ವಶನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಓಕೆನಾ? ವೇದ, ಶಾಸ್ತ್ರ, ಪುರಾಣ ಇದ್ರ ಬಗ್ಗೆ ಎಲ್ಲ ಕ್ವಶನ್ಸ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಈ ಒಂದು ವ್ಯಕ್ತಿ ಏನಿದ್ನಲ್ಲ ಅಂದರೆ ಮಂತ್ರಿಯ ಮಗ ಏನಿದ್ದಾನಲ್ಲ ಅವನು ಸ್ವಲ್ಪ ಮೂರ್ಖ ಆಗಿರ್ತಾನೆ. ಓಕೆನಾ? ಅವನಿಗೆ ಏನು ಕ್ವಶನ್ ಕೇಳಿದ್ರು ಕೂಡ ಅವನಿಗೆ ಆನ್ಸರೇ ಗೊತ್ತಿರಲ್ಲ. ಆದರೂ ಕೂಡ ತುಂಬ ಮಹಾನ್ ಬೇದಾವಿ ಅನ್ನೋ ರೀತಿ ಅವನು ಸುಮ್ಮನೆ ಅವಳು ಕೇಳೋ ಕ್ವಶನ್ಗೆಲ್ಲ ಏನೇನೋ ಆನ್ಸರ್ನ ಕೊಡ್ತಿರ್ತಾನೆ. ಹಾಗೇ ಈ ತಪ್ಪು ಆನ್ಸರ್ ಕೊಟ್ಟ ಮೇಲೆ ಏನು ಮಾಡ್ತಾನೆ ಅಂದರೆ ವಿದ್ಯಾಧರೆ ಜೊತೆಗೆ ಅಸಭ್ಯವಾಗಿ ನಡ್ಕೊಳ್ಳೋದಕ್ಕೆ ಅವ್ನು ಸ್ಟಾರ್ಟ್ ಮಾಡ್ತಾನೆ. ಓಕೆನಾ? ಆವಾಗ ವಿದ್ಯಾಧರೆ ಏನು ಮಾಡ್ತಾಳೆ ಅಂದರೆ ಅವಳಿಗೆ ಫುಲ್ ಕೋಪ ಬಂದುಬಿಡುತ್ತೆ. ಅದಾದಮೇಲೆ ಅವಳು ಸಖಿಯರನ್ನೆಲ್ಲ ಕರೆದು ಅವನಿಗೆ ಒಂದು ಒಳ್ಳೆ ಶಿಕ್ಷೆನ ಕೊಡಿಸ್ತಾಳೆ. ಓಕೆನಾ? ಸೊ ಅವಾಗ ಏನಾಗುತ್ತೆ ಅಂದರೆ ಮಂತ್ರಿಗೆ ಫುಲ್ ಕೋಪ ಬಂದುಬಿಡುತ್ತೆ. ಯಾಕೆಂದರೆ ಅವ್ರ ಮಗನ ಕರೆದು ಈ ರೀತಿ ಅವಮಾನ ಮಾಡಿದ್ರಲ್ಲ ಅಂತ ಹೇಳಿಬಿಟ್ಟು ಮಂತ್ರಿಗೆ ತುಂಬ ಕೋಪ ಬರುತ್ತೆ. ಆವಾಗ ಮಂತ್ರಿ ಏನು ಮಾಡ್ತಾನೆ ಅಂದರೆ ಹೇಗಾದರೂ ಈ ಒಂದು ವಿದ್ಯಾಧರೆಗೆ ಒಳ್ಳೆ ಪಾಠ ಕಲಿಸ್ಬೇಕು, ಅವಳ ಅಹಂಕಾರನ ಮುರಿಬೇಕು ಅಂತ ಹೇಳಿಬಿಟ್ಟು ಅವನು ನಿರ್ಧಾರ ಅನ್ನೋದನ್ನ ಮಾಡ್ಕೊಳ್ತಾನೆ. ಓಕೆನಾ? ಆವಾಗ ಅವನೇನು ಮಾಡ್ತಾನೆ ಅಂದರೆ ಅಷ್ಟರಲ್ಲಿ ಅವನು ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾನೆ. ಆಗ ಸಡನ್ನಾಗಿ ಒಬ್ಬ ಕುರಿ ಕಾಯೋನು ಅಲ್ಲಿ ಇರ್ತಾನೆ.
ಓಕೆನಾ. ಅವನೇನು ಮಾಡ್ತಾನೆ ಅಂದರೆ ಕುರಿಗಾಯಿ ಅಂತ ಹೇಳಿ ಅವನು ಬರ್ತಾನೆ. ಅವನ ಹೆಸರು ಬಂದ್ಬಿಟ್ಟು ಕಾಲ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿರೋದು. ಓಕೆನಾ. ಇವನು ಬಂದ್ಬಿಟ್ಟು ಒಬ್ಬ ತುಂಬ ದಡ್ಡ ಆಗಿರ್ತಾನೆ, ಹಾಸ್ಯಮಯಿ ಆಗಿರ್ತಾನೆ, ಅಜ್ಞಾನಿ ಆಗಿರ್ತಾನೆ. ಓಕೆನಾ. ಅವನು ಯಾವ ರೀತಿ ಅಜ್ಞಾನಿ ಅಥವಾ ಯಾವ ರೀತಿ ದಡ್ಡ ಅಂದರೆ, ಅವನು ಕೂತಿದ್ದಂತಹ ಮರ ಏನಿದೆಯಲ್ಲ, ಮರದ ತುದಿಯಲ್ಲಿ ಕುತ್ಕೊಂಡು ಅದೇ ಮರದ ಬುಡನ ಅವನು ಕತ್ತರಿಸ್ತಿರ್ತಾನೆ. ಓಕೆನಾ. ಆ ರೀತಿ ಅವನು ಅಂದರೆ ಯೂಶಲಿ ಅವನೇ ಬೀಳೋದು ಅಂತ ಗೊತ್ತಿದ್ರು ಕೂಡ ಅವನು ಆ ರೀತಿ ಅಷ್ಟು ದಡ್ಡ ಆಗಿರ್ತಾನೆ. ಓಕೆನಾ. ಅದನ್ನು ನೋಡಿದಂತಹ ಮಂತ್ರಿಗೆ ಒಂದು ಉಪಾಯ ಬರುತ್ತೆ. ಏನು ಅಂದರೆ, ಈ ಒಂದು ವ್ಯಕ್ತಿ ಏನಿದ್ದಾನಲ್ಲ ಕಾಲ, ಇವನ್ನ ಕರ್ಕೊಂಡು ಹೋಗಿ ಹೇಗಾದರೂ ಮಾಡಿ ಮದುವೆ ಮಾಡಿಸ್ಬಿಡೋಣ. ಅವಾಗ ಏನಾಗುತ್ತೆ ಅಂದರೆ, ಅವಳಿಗಿದ್ದಂತಹ ವಿದ್ಯಾಧರೆಗೆ ಏನೋ ಒಂದು ಅಹಂಕಾರ ಇದೆಯಲ್ಲ, ಅದನ್ನು ಮುರಿಬೋದು. ಹಾಗೆ ರಾಜನಿಗೆ ಒಂದು ಒಳ್ಳೆ ಪಾಠನ ಕಲಿಸ್ಬೋದು ಅಂತ ಹೇಳಿ ಅವ್ನು ಡಿಸೈಡ್ ಮಾಡ್ಕೊಳ್ತಾನೆ. ಓಕೆನಾ. ಅದೇ ರೀತಿ ಅವನೇನು ಮಾಡ್ತಾನೆ ಅಂದರೆ, ಹೋಗ್ತಾನೆ ಆ ಕಾಳನ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ ಏನು ಅಂದರೆ, ನಾನು ನಿಂಗೆ ರಾಜ್ಕುಮಾರಿನ ಮದುವೆ ಮಾಡಿಸ್ತೀನಿ, ಬರ್ತೀಯಾ ಅಂತ ಹೇಳಿ ಕೇಳ್ತಾನೆ. ಅವಾಗ ಕಾಲಂಗೆ ಫುಲ್ಲು ಖುಷಿಯಾಗೋಗುತ್ತೆ. ಅವನು ಸಂತೋಷದಿಂದ ಕಂಪ್ಲೀಟಾಗಿ ಒಪ್ಕೊಬಿಡ್ತಾನೆ. ಆಯಿತು, ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ನು ಫುಲ್ ಖುಷಿಯಾಗಿ ಒಪ್ಕೊಳ್ತಾನೆ. ಓಕೆನಾ. ಇದಾದಮೇಲೆ ಆ ಮಂತ್ರಿ ಏನು ಮಾಡ್ತಾನೆ ಅಂದರೆ, ಕಾಲನ ಕರ್ಕೊಂಡು ಹೋಗಿ ಪಂಡಿತನಂತ ನಟಿಸೋದಕ್ಕೆ ಅಂದರೆ ನಾಟಕ ಮಾಡೋದಕ್ಕೆ ಕಂಪ್ಲೀಟಾಗಿ ತರಬೇತಿನ ಕೊಡ್ತಾನೆ. ಓಕೆನಾ. ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಪದಗಳನ್ನ ಅವನು ಹೇಳಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಅವನಿಗೆ ಕಲಿಸ್ತಾನೆ. ಓಕೆನಾ. ಯಾವ ರೀತಿ ಅಂದರೆ ಪ್ರಭಾವ ಆಗಿರ್ಬೋದು, ವಿಭಾವ, ನಂದನ, ಆನಂದ, ವಿಕ್ರಮ, ಈ ರೀತಿ ವಿಜಯ, ಈ ರೀತಿ ಪದಗಳನ್ನೆಲ್ಲ ಅವನು ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆನಾ. ಬಟ್ ಏನು ಅಂದರೆ, ಕಾಲನ್ಗೆ ಇದನ್ನೆಲ್ಲ ಸರಿಯಾಗಿ ಉಚ್ಚಾರಣೆ ಅನ್ನೋದನ್ನ ಮಾಡೋದಕ್ಕಾಗಲ್ಲ. ಇಲ್ಲಿ ಎಲ್ಲರೂ ಕೂಡ ಹಾಸ್ಯವಾಗಿ ಅವನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆನಾ. ಈ ಭಾಗ ಏನಿದೆಯಲ್ಲ ಯಕ್ಷಗಾನದಲ್ಲಿ, ಈ ಒಂದು ಭಾಗ ಬಂದ್ಬಿಟ್ಟು ತುಂಬ ಹಾಸ್ಯವಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ. ಅಂದರೆ ಸ್ಟೋರಿಯಲ್ಲಿ ಈ ಒಂದು ಭಾಗ ಬಂದ್ಬಿಟ್ಟು ತುಂಬ ಹಾಸ್ಯಮಯವಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ಸರಿ ಆಯಿತು ಅಂತ ಹೇಳಿ ಕಂಪ್ಲೀಟಾಗಿ ತರಬೇತಿನ ಕೊಡ್ತಾನೆ ಮಂತ್ರಿ. ತರಬೇತಿನ ಕೊಟ್ಟ ಮೇಲೆ ಏನು ಮಾಡ್ತಾನೆ ಅಂದರೆ, ಅರಮನೆಯ ಸಭೆಗೆ ಈ ಕಾಲನ್ನು ಕರ್ಕೊಂಡು ಹೋಗ್ತಾನೆ. ಓಕೆನಾ. ಕರ್ಕೊಂಡು ಹೋಗ್ಬೇಕಾದ್ರೆ ಮಂತ್ರಿ ಅವನ್ನ ಯಾವ ರೀತಿ ಸ್ಟಡಿ ಮಾಡಿರ್ತಾನೆ ಅಂದರೆ, ವಿಭೂತಿ ಇಟ್ಕೊಳ್ಳೋದು ಮತ್ತು ರುದ್ರಾಕ್ಷಿನ ಹಾಕಿಸ್ಕೊಂಡು ತುಂಬ ಮಹಾನ್ ಪಂಡಿತನ ಥರ ರಾಜ್ಯಸಭೆಗೆ ಕರ್ಕೊಂಡು ಹೋಗ್ತಾನೆ. ಓಕೆನಾ. ಕರ್ಕೊಂಡು ಹೋದ್ಮೇಲೆ ರಾಜ ಅವನಿಗೆ ಫುಲ್ ಗೌರವನ ಕೊಟ್ಬಿಟ್ಟು ಅವನ್ನ ಕೂರಿಸ್ತಾನೆ. ಕೂರಿಸಿದ್ಮೇಲೆ ಎಲ್ಲ ಕ್ವಶನ್ಸ್ಗಳನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಓಕೆನಾ. ರಾಜ ಕ್ವಶನ್ಸ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ಅಲ್ಲಿ ಕಾಲಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಸಡನ್ನಾಗಿ ಮಂತ್ರಿ ಏನು ಹೇಳ್ಕೊಟ್ಟಿರ್ತಾನಲ್ಲ ಆ ಪದಗಳನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆನಾ. ಅವಾಗ ಮಂತ್ರಿ ಏನು ಮಾಡ್ತಾನೆ ಅಂದರೆ, ಇವನು ಹೇಳುವಂಥ ಪದಗಳಿಗೆ ಅವನು ಅದ್ರ ಮೀನಿಂಗ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಇವಾಗ ಯಾವ್ದಾದ್ರು ಒಂದು ಪದ ಹೇಳಿದ ತಕ್ಷಣ ಇವನು ಅದಕ್ಕೆ ದೊಡ್ಡ ಅರ್ಥನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆನಾ. ಅಂದರೆ ಅಲ್ಲಿ ರಾಜನ ಒಂದು ಮನಸ್ಸನ್ನು ಗೆಲ್ಲಬೇಕು ಅನ್ನೋ ಒಂದು ರೀಸನ್ಗೆ ಇದನ್ನೆಲ್ಲ ಅವನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮಂತ್ರಿ. ಓಕೆನಾ. ಇದಾದ್ಮೇಲೆ ಸರಿ ಆಯಿತು ಅಂತ ವಿದ್ಯಾಧರೆ ಬರ್ತಾರೆ. ಅವಳು ಕೂಡ ಬಂದು ಕ್ವಶನ್ಸ್ ಕೇಳಿದ್ರು ಕೂಡ ಅದಕ್ಕೂ ಏನೇನೋ ಆನ್ಸರ್ಸ್ನೆಲ್ಲ ಹೇಳಿ ಅವಾಗ ಏನಾಗುತ್ತೆ ಅಂದರೆ, ವಿದ್ಯಾಧರೆನೂ ಕೂಡ ನಂಬ್ಕೊಳ್ತಾಳೆ. ಓಕೆನಾ. ಓಕೆ, ಇವನು ಒಳ್ಳೆ ವ್ಯಕ್ತಿ, ಪಂಡಿತ ಅಂತ ಹೇಳಿ ಅವರು ಕೂಡ ಒಪ್ಕೊಂಡು ಮದುವೆಗೆ ಅವಳು ಕೂಡ ಒಪ್ಕೊಳ್ತಾಳೆ. ಓಕೆನಾ. ಇದಾದ್ಮೇಲೆ ಏನಾಗುತ್ತೆ ಅಂದರೆ, ವಿದ್ಯಾಧರೆ ಏನಿರ್ತಾಳಲ್ಲ ಅವಳು ಕುರಿಗಾಯನಾದ ಕಾಲನೊಂದಿಗೆ ತುಂಬ ಅದ್ಧೂರಿಯಾಗಿ ಅವರಿಬ್ಬರದ್ದು ಕೂಡ ಮದುವೆ ಅನ್ನೋದು ನಡೆಯುತ್ತೆ. ಓಕೆನಾ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಮಂತ್ರಿ ಏನಿರ್ತಾನಲ್ಲ ಅವನಿಗೆ ಒಳ್ಗೊಳ್ಗೆ ತುಂಬ ಖುಷಿ ಪಡ್ಕೊಳ್ತಾನೆ. ಯಾಕೆ ಅಂದರೆ, ಅವ್ರ ಮಗನಿಗೆ ಮಾಡಿದಂತಹ ಅವಮಾನ ಏನಿದೆಯಲ್ಲ, ಅಂದರೆ ಅವ್ರ ಮಗನ ಮದುವೆ ಆಗಲ್ಲ ಅಂತ ಹೇಳಿ ಅವಮಾನ ಮಾಡಿ ಅದ್ರ ಜೊತೆಗೆ ಅವ್ರ ಸಖಿಯರೊಂದಿಗೆ ಎಲ್ಲ ಅವಮಾನ ಮಾಡಿರ್ತಾರಲ್ಲ, ಸೊ ಅದನ್ನು ನೆನೆಸ್ಕೊಂಡು ಮಂತ್ರಿಗೆ ಫುಲ್ ಖುಷಿ ಆಗುತ್ತೆ. ಓಕೆನಾ. ಇಷ್ಟು ಒಂದು ಸ್ಟೋರಿ ಆಗಿದೆ. ಅಂದರೆ ಅವಳಿಗೆ ಮದುವೆ ನಡೆಯುವಂಥ ಒಂದು ಪ್ರಸಂಗ ಮಾತ್ರ ಇಲ್ಲಿ ಹೇಳಿರೋದು. ಓಕೆನಾ. ಕಂಪ್ಲೀಟ್ ಸ್ಟೋರಿ ಆಗಿದೆ. ಸೊ ಇಲ್ಲಿಗೆ ಈ ಒಂದು ಸ್ಟೋರಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಕಂಪ್ಲೀಟ್ ಬಂದುಬಿಟ್ಟು ಯಕ್ಷಗಾನ ಶೈಲಿಯಲ್ಲಿ ಇಲ್ಲಿ ಇದನ್ನು ಹೇಳ್ತಾ ಹೋಗಿದ್ದಾರೆ. ಓಕೆನಾ. ಸೊ ಇಲ್ಲಿಗೆ ಒಂದು ಸ್ಟೋರಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.